ನಾಳೆ ಹೊಸ ಬದುಕು ಹೊಸ ಜೀವನ ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಇದನ್ನು ಹೇಳಿರುವಂಥದ್ದು ಮಡೆನೂರು ಮನು. ಸದ್ಯಕ್ಕೆ ಜೀವನದಲ್ಲಿ ಒಂದಿಷ್ಟು ಪರಿವರ್ತನೆಯನ್ನು ಮಾಡಿಕೊಂಡು ಹೊಸ ಜೀವನವನ್ನು ಕಟ್ಕೋಬೇಕೆಂಬ ಕನಸನ್ನು ಹೊತ್ಕೊಂಡು ಮತ್ತೆ ಸ್ಯಾಂಡಲ್ವುಡ್ಗೆ ಮಡೆನೂರು ಮನು ಬಂದಿದ್ದಾರೆ. ಸೊ ನಮಗೆ ಇವತ್ತು ಮಾತಾಡೋಕ್ಕೆ ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು, ಹೊಸ ಜೀವನ ಆರಂಭಿಸ್ತೀನಿ ಅಂತ ಹೇಳಿದ್ದೀರಾ. ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಕೆಲವೊಂದು ಘಟನೆಗಳು ನಡೆದೋಗಿದೆ. ಪಶ್ಚಾತ್ತಾಪ ಕಾಡ್ತಾ ಇದೆಯಾ? ಅದು ಪಶ್ಚಾತ್ತಾಪ ಯಾವಾಗಲೂ ಕಾಡುತ್ತೆ, ಯಾಕೆ ಹಿಂಗೆ ಆಯ್ತಪ್ಪ ಅಂತ. ಬಟ್ ಒಂದು ಹೊಸ ಜೀವನ ಕಟ್ಕೊಳ್ಳೇಬೇಕು. ಯಾಕೆಂದ್ರೆ ಇಷ್ಟು ವರ್ಷ ಕಷ್ಟಪಟ್ಟು ಒಂದು 17 ವರ್ಷದ ಮೇಲೆ ಆಯ್ತು ನಾನು ಬಂದು. ಇಷ್ಟು ಕಷ್ಟಪಟ್ಟು ಲಾಸ್ಟಿಗೆ ಎಡಿಬಿಟ್ನಲ್ಲ, ಹೆಂಗೆ ಸರಿ ಮಾಡ್ಕೊಳ್ಳೋದು ಅಂದ್ಕೊಂಡು ಯೋಚನೆ ಮಾಡಿ ತುಂಬ ಟೈಮ್ ತಗೊಳುತ್ತೆ ಅಂತ ಅಂದ್ಕೊಂಡೆ. ಗೊತ್ತಿಲ್ಲ, ಜನರ ಆಶೀರ್ವಾದನೋ ದೇವರ ಆಶೀರ್ವಾದನೋ ಗೊತ್ತಿಲ್ಲ, ಬೇಗ ಕ್ಲಿಯರಾಗಿ ಒಂದು ಹೊಸ ಬದುಕು, ಒಂದು ಹೊಸ ಸಿನಿಮಾ, 2 ಸಿನಿಮಾ. ತಪ್ಪು ಮಾಡದವರು ಯಾರಿದ್ದಾರೆ, ತಪ್ಪೇ ಮಾಡದವರು ಇಲ್ಲ ಅಂತ ಮಠ ಸಿನಿಮಾದಲ್ಲಿ ಒಂದು ಹಾಡಿದೆ ಜಗ್ಗೇಶ್ ಅವ್ರದ್ದು. ಈ ಹಾಡು ನಿಮ್ಮ ಜೀವನದಲ್ಲಿ ಯಾವತ್ತಾದರೂ ಆ್ಯಪ್ಟ್ ಆಗಿದೆ ಅಥವಾ ನಿಮಗೆ ಪದೇ ಪದೇ ನೆನಪಾಗ್ತಾ ಇರುತ್ತಾ, ಹೇಗೆ? ಆಗುತ್ತೆ. ಅಂದರೆ ನನಗೆ ಒಂದೇನೆಂದರೆ, ತಪ್ಪು ಎಲ್ಲರೂ ಮಾಡ್ತಾರೆ, ಕ್ಷಮೆ ಅನ್ನೋದೊಂದು ಕರ್ನಾಟಕದಲ್ಲಿ ಒಂದು ಇದ್ದೇ ಇರುತ್ತಲ್ಲ, ಒಂದು ಆಪ್ಷನ್ ಅಂತ. ಒಂದು ಕ್ಷಮೆ ಯಾವಾಗಲೂ ಕ್ಷಮಿಸ್ತಾರೆ, ಬಟ್ ಕಾಯ್ದಲ್ಲೇ ನಾವು ಹೋದರೆ ಬೇರೆ ಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ತಾಳ್ಮೆ ತಗೊಂಡು ಕಾದು ಸುಮಾರು ಎಲ್ಲರನ್ನೂ ಭೇಟಿ ಮಾಡಿ ಒಂದು ಡಿಸಿಷನ್ ಆಯಿತು. ಓಕೆ, ಈಗ 2 ಸಿನಿಮಾ ಎಟ್ ಎ ಟೈಮ್ ಟೈಟಲ್ ಅನೌನ್ಸ್ ಆಗಿರೋದು, ಮುತ್ತರಸ ಮತ್ತು ವಿಚಾರಣೆ ಅಂತ. ಸೊ ಸಿನಿಮಾನ ಯಾವ ಥರ ಮಾಡಬೇಕು, ಸೊ ಯಾವ ಥರ ಅಂದ್ಕೊಂಡಿದ್ದೀರಾ? ಸೊ ಹೆಂಗೆ ಇದನ್ನು ಮಾಡಬೇಕು ಅಂತ ಪ್ರೊಡ್ಯೂಸರ್ ಆಗಿರ್ಬೋದು, ಇಡೀ ಟೀಮನ್ನು ಹೆಂಗೆ ಕಟ್ಟಿದ್ರಿ ಅಂತ? ಇದು ನಾವು ಮುಂಚೆನೇ, ಈಗ ಕುಲದಲ್ಲಿ ಕೀಳ್ಯಾವುದೋ ಮುಂಚೆನೇ ನಾವು ಮಾತುಕತೆಯಲ್ಲಿ ಇದ್ದು, ಇದು ಮುಗಿದ ತಕ್ಷಣ ಮಾಡೋಣ ಅಂತ. ಇದಾದಮೇಲೆ ಸ್ವಲ್ಪ ನಿರ್ಮಾಪಕರು ಮಾಡೋಣ ಅಂದ್ಕೊಂಡಿದ್ದೀವಿ ಮನು, ಇದೆಲ್ಲ ಇದೆ, ಕೇಸ್ ಇದೆ, ಅದಿದೆ, ಯಾರೋ ಕ್ಷಮಿಸಿಲ್ಲ, ಮತ್ತೆ ನಾಳೆ ದಿವಸ ಪ್ರಾಬ್ಲಮ್ ಆಗ್ಬೋದು, ಕಾಂಟ್ರವರ್ಸಿ ಆಗ್ಬೋದು ಅಂತಂದರು. ಸರ್, ಇನ್ನು 1 ತಿಂಗಳು ಟೈಮ್ ಕೊಡಿ, ಎಲ್ಲ ಕ್ಲಿಯರ್ ಮಾಡ್ಕೊಂಬರ್ತೀನಿ, ಆಮೇಲೆ ನೀವು ಮಾಡ್ತೀರಾ ಅಂದೆ. ಆಯಿತು, ಮಾಡ್ತೀವಿ. ಕತೆ ಅಂದರು, ನಮ್ಮ ಸ್ನೇಹಿತರದ್ದು ಒಂದು ಕತೆ ಇತ್ತು. ಆಯಿತು ಸರ್, ಮಾಡೋಣ ಅಂತ ಅಂದೆ. ಎಲ್ಲ ಕ್ಲಿಯರ್ ಆಯಿತು. ಶಿವಣ್ಣ ಅವ್ರು ಯಾವತ್ತು ಕ್ಷಮಿಸಿದ್ರು ಅವತ್ತೇ ಇಮಿಡಿಯೇಟ್ಲಿ ನಾವು ಮಾತುಕತೆ ಕೂತ್ಕೊಂಡು ಡೇಟ್ ಅನೌನ್ಸ್ ಮಾಡಿದ್ವಿ. ಅದೇ ಶಿವಣ್ಣನ ಬಗ್ಗೆ ಮಾತಾಡಿದ್ರಿ. ಶಿವಣ್ಣನ ಹತ್ರ ಸಾರಿ ಕೇಳೋಕ್ಕೆ ನೀವು ಹರಸಾಹಸ ಪಟ್ಟಿದ್ದೀರಾ. ಹೌದು, ಅವ್ರ ಮನೆ ಹತ್ರ ಹೋಗ್ತೀರಾ, ತುಂಬ ಹೊತ್ತು ಕಾಯ್ತೀರಾ, ಅಲ್ಲಿ ಸಿಗಲ್ಲ ನಿಮಗೆ. ಅದಾದ ನಂತರ ಅವ್ರು ಯಾವುದೋ ಒಂದು ಶೂಟಿಂಗ್ ಸಂದರ್ಭದಲ್ಲಿ ಅವ್ರು ಎಂಟ್ರಿ ಹಾಕ್ಬೇಕು, ಕಾಲಿಗೆ ಕೂಡ ಬೀಳ್ತೀರಾ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ನಿಮ್ಮ ಒಂದು ತಪ್ಪು ಅರಿವಾಗಿದೆ ಅಂತ ಗೊತ್ತಾಗುತ್ತೆ. ಬಟ್ ಶಿವಣ್ಣ ಯಾವ ಥರ ನಿಮ್ಮನ್ನು ಕ್ಷಮಿಸಿದ್ರು ಅಂತ, ಯಾಕಂದರೆ ಆ ಟೈಮಲ್ಲಿ ನಾನು ಅದನ್ನೆಲ್ಲ ತಲೆಗೆ ತಗೊಳ್ಳಲ್ಲ ಇಂಥ ಮಾತುಗಳನ್ನೆಲ್ಲ ಹೇಳಿದರು. ಸೊ ಏನು ಹೇಳಿದರು ಅದಾದಮೇಲೆ? ಒಂದಿಷ್ಟು ಬಿಟ್ಟು ಮಾತ್ರ ವಿಡಿಯೋದಲ್ಲಿ ನಮಗೆ ಸಿಕ್ಕಿರೋ ವಿಡಿಯೋಗಳೆಲ್ಲ ಇತ್ತು. ನಮ್ಮ ಕಡೆಯವ್ರು ಕೆಲವು ತೆಗಿಬೇಡಿ ಅಂತ ಕೆಲವು ಕಡೆ ಅಂದರು. ಅಲ್ಲಿ ಅವರು ನಾನು ಹಗ್ ಮಾಡಿದಾಗ ಅದೇ ಹೇಳಿದರು, ಕ್ಷಮಿಸಿದ್ದೀನಿ ಬಿಡಮ್ಮ, ಯಾಕಮ್ಮ ಅಂತ. ನಾನು ಹೇಳ್ತಾ ಇದ್ದೆ, ಕ್ಷಮಿಸಿದ್ದೀನಿ ಬಿಡಮ್ಮ ಅಂತ. ಅವತ್ತೇ ಡಿಸೈಡ್ ಮಾಡಿದೆ, ಇವತ್ತೇನು ಶಿವಣ್ಣ ಅವ್ರು ಖಾಲಿ ಬಿದ್ದಿದ್ದೀನಿ, ಅಲ್ಲಿಂದಲೇ ಒಂದು ಜರ್ನಿ ಸ್ಟಾರ್ಟು. ಇನ್ಮೇಲೆ ಒಂದು ಸಿನಿಮಾಗಳು ಮಾಡ್ಕೊಂಡು ಹುಷಾರಾಗಿ ಒಂದು ಒಳ್ಳೆಯ ಸವಾಸಗಳು ಮಾಡ್ಕೊಂಡು ನನ್ನ ಕೆಲಸ ಆಯಿತು, ನನ್ನ ಬದುಕಾಯಿತು ಮಾಡ್ಕೊಂಡು ಹೋಗ್ತೀನಿ. ಒಂದು ಕಡೆ ಶಿವಣ್ಣಂದ ಆಡಿಯೋ ಈ ಥರ ಮಾತಾಡಿರೋದು, ದರ್ಶನ್ ಅವರ ಆಡಿಯೋ ಆಗಿರ್ಬೋದು, ಧ್ರುವ ಅವರ ಆಡಿಯೋ. ಸೊ ಎಲ್ಲರೂ ಕ್ಷಮಿಸಬೇಕು ಅಂತ ಅಭಿಮಾನಿಗಳು ಪಟ್ಟು ಹಿಡಿದಿದ್ರು. ಸೊ ದರ್ಶನ್ ಅವರನ್ನು ಯಾವ ಥರ ಕಾಂಟ್ಯಾಕ್ಟ್ ಆಗಿದ್ದೀರಾ, ಅಥವಾ ಅಂದರೆ ಯಾಕಂದರೆ ಅವರ ಸಿಚುವೇಶನ್ಸು ಸರಿ ಇಲ್ಲ ಇವಾಗ. ಸೊ ಬೇರೆ ಯಾರ ಹತ್ರ ಅವ್ರನ್ನ ಮಾತಾಡ್ಸಿದ್ರ, ವಿಜಯಲಕ್ಷ್ಮಿ ಅವ್ರನ್ನಾಗಲಿ ಯಾರನ್ನಾಗಲಿ? ಇಲ್ಲ, ನಾನು ಟ್ರೈ ಮಾಡಿದೆ. ಅವ್ರ ಜೊತೆ ಇರೋರಿಗೆಲ್ಲ ನಾನು ಕೇಳಿದೆ. ಅವ್ರು ಅದೇ ಒಂದೇ ಮಾತಾಡಿದ್ದು, ನಮ್ಮ ಬಾಸ್ ಯಾವುದಕ್ಕೂ ತಲೆನೇ ಕೆಡ್ಸ್ಕೊಂಡಿಲ್ಲ, ಇದೊಂದು ಮ್ಯಾಟ್ರೆಲ್ಲ ಬಿಟ್ಬಿಡ್ರಪ್ಪ ಅಂತ ಅಂದವ್ರೆ. ಆಮೇಲೆ ಅವ್ರ ಅಭಿಮಾನಿಗಳೆಲ್ಲ ಹೇಳಿದಷ್ಟೇ, ಸರ್ ಇಲ್ಲ ಸರ್, ಸಿನಿಮಾ ಟೈಮಲ್ಲಿ ಮಾಡಿರೋದ್ರಿಂದ ನಾವೇನು ತಲೆ ಕೆಡ್ಸ್ಕೊಳ್ಳಲ್ಲ, ಇದೆಲ್ಲ ಷಡ್ಯಂತ್ರ ಅಂತ ಗೊತ್ತುಬಿಡಿ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಏನೇ ಸಿನಿಮಾ ಮಾಡಿ, ದರ್ಶನ್ ಸರ್ ಅಭಿಮಾನಿಗಳು, ಎಲ್ಲರ ಅಭಿಮಾನಿಗಳು ಬಂದಿದ್ದಾರೆ ಇಲ್ಲಿ, ಎಲ್ಲರೂ ಅಷ್ಟೇ, ನಾವು ಸಪೋರ್ಟ್ ಮಾಡ್ತೀವಿ ಸರ್, ನಮ್ಮ ಬಾಸ್ನೇ ಬಿಡಲ್ಲ ಅಂದರೆ ನೀವು ಚಿಕ್ಕದಾಗಿ ಈಗ ಬೆಳಿತಾರೋ ನಿಮ್ಮನ್ನು ಬಿಡ್ತಾರ, ತಲೆ ಕೆಡ್ಸ್ಕೊಬಿಡಿ ಅಂತ ಈ ಥರದ್ದು ಒಂದು ಧೈರ್ಯಗಳು ಹೇಳಿದರು. ಯಾರೂ ಕೂಡ ನನಗೆ ಬಾಯಿ ಬಂದಂಗೆ ಬೈದು ಇಲ್ಲ, ಕೆಟ್ಟ ಕಮೆಂಟು ಹಾಕಿಲ್ಲ. ಸೊ ಧ್ರುವ ಅವರು ಏನಂದರು, ಯಾಕಂದರೆ ಅವ್ರದ್ದು ಒಂದು ಮೆಸೇಜ್ ಮಾಡಿರೋ ಸ್ಕ್ರೀನ್ಶಾಟ್ ಕೂಡ ಸಿಕ್ಕಿತ್ತು. ಸೊ ಧ್ರುವ ಅವರು ಏನಂದರು, ಅದಾದಮೇಲೆ ಅವ್ರನ್ನ ಭೇಟಿ ಆದರೆ ಹೇಗೆ? ಇಲ್ಲ, ನನಗೆ ಮೆಸೇಜ್ ರಿಪ್ಲೈ ಆದಮೇಲೆ NR ರಮೇಶ್ ಅಣ್ಣವರು ಒಂದು ಫೋನ್ ಮಾಡಿಕೊಟ್ರು. ಆಗ ನನಗೆ ಫೋನಲ್ಲಿ ಧೈರ್ಯ ಹೇಳಿದ್ದು, ಬ್ರದರ್ ತಲೆನೇ ಕೆಡಿಸ್ಕೊಬಿಡಿ, ಈ ಟೈಮಲ್ಲಿ ಆಳಿಗೆ ಒಂದು ಕಲ್ಲು ಅಂತ ಹಾಕ್ತಾರೆ, ನಾವಿದ್ದೀವಿ, ಧೈರ್ಯ, ನಿಮ್ಮ ಫ್ಯಾಮಿಲಿ ಇದೆ, ನಿಮಗೆ ಹೆಚ್ಚು ಕಮ್ಮಿ ಆದರೆ ಯಾರೂ ಬರೋಲ್ಲ, ಹುಷಾರಾಗಿರಿ, ಏನೇ ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡಿದ್ರು ಬನ್ನಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅಂದರು. ಸರ್, ಇಷ್ಟೆಲ್ಲ ಆದಮೇಲೆ ನಿಮ್ಮನ್ನೇ ಚಿತ್ರರಂಗದಿಂದ ದೂರ ಇಡಬೇಕು ಅಥವಾ ಇವರಿಗೆ ಯಾವುದು ಅವಕಾಶಗಳನ್ನು ಸ್ಮಾಲ್ ಸ್ಕ್ರೀನಲ್ಲಾಗಲಿ ಬಿಗ್ ಸ್ಕ್ರೀನಲ್ಲಾಗಲಿ ಕೊಡಬಾರ್ದು ಅನ್ನುವಂಥ ಒಂದು ಮಾತಿತ್ತು. ಅದರ ಒಂದು ಪ್ರಯತ್ನ ಕೂಡ ನಡೀತಾ ಇತ್ತು. ಅದು ಎಲ್ಲಿಗೆ ಬಂತು? ಸೊ ಎಲ್ಲ ಕ್ಲಿಯರ್ ಆಯಿತಾ, ಹೇಗೆ? ಹಾಂ ಮೇಡಮ್, ಎಲ್ಲ ಏನು 100 ಕೇಸ್ಗಳೆಲ್ಲ ಆಗಿದ್ದು ನನ್ನ ಮೇಲೆ, ಅದೆಲ್ಲ ಫುಲ್ಲು ವಾಪಸ್ ಇದು ಮಾಡಿ NR ರಮೇಶ್ ಅವರೆಲ್ಲ ಕ್ಲಿಯರ್ ಮಾಡಿಕೊಟ್ರು. ಆಮೇಲೆ ಉಮೇಶ್ ಬಣಕರ್ ಸರ್ ಮತ್ತು ಚೇಂಬರಲ್ಲಿ ಅಧ್ಯಕ್ಷರು ಎಲ್ಲ ಏನಿದೆ ನೆನೆ ಎಲ್ಲ ಮೀಟಿಂಗ್ ಆಗಿ ಮನು ಬ್ಯಾನ್ ಇಲ್ಲ ಅನ್ನೋದು ಕೂಡ ಎಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ. ಸರ್, ಒಂದು ಕಡೆ ನೀವು ಕೋರ್ಟಲ್ಲಿ ಇಬ್ಬರು ಮ್ಯೂಚುವಲ್ ಅಲ್ಲಿ ಸರಿಯಾಗಿ ಹೋಗಿರೋದನ್ನು ಇದೊಂದು ಡ್ರಾಮಾ ಅಂತ ಅಂದರು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಇವತ್ತು ಅದ್ರ ಬಗ್ಗೆ ಮಾತಾಡೋದೇ ಬೇಡ ಅಂದ್ಕೊಂಡಿದ್ದೆ, ಹುಟ್ಟೋಬಲ್ವಾ ಕ್ಲಾರಿಟಿ ಇಲ್ಲ, ನಾವು ಎಲ್ಲೂ ಸಿಕ್ಕಿಲ್ಲ. ಅದ್ರ ಬಗ್ಗೆ ಏನಾದ್ರು ಅವ್ರೇನೋ ಅಮೌಂಟ್ ಏನು ತಗೊಂಡಿಲ್ಲ.
ಒಂದು ಮುಂಚೆ ಹೆಂಗಿದ್ದು ಹಂಗೆ ಮಾಮೂಲಿಯಾಗಿದ್ದೀವಿ. ಮಧ್ಯೆ ಏನೋ ಒಂದು ಕೆಟ್ಟದ ಏನೋ ನನ್ನ ಆಚರಣೆ ಇಲ್ಲ ಅವಳಿಗೆ ಆಚರಣೆ ಗೊತ್ತಿಲ್ಲ, ಇಬ್ಬರ ಮಧ್ಯೆ ಒಂದು ಹಂಗೆ ಆಯಿತು. ಮುಂದೆ ಆ ರೀತಿ ಆಗ್ದಂಗೆ ಇರುತ್ತೆ. ಅಲ್ಲ ಸರ್, ಇವಾಗ ಕೋರ್ಟಲ್ಲೇ ಎಲ್ಲ ಮ್ಯೂಚುವಲ್ ಆಗಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಬರೋದಾದ್ರೆ ಮುಂಚೆ ಇಷ್ಟೆಲ್ಲ ಡ್ರಾಮಾ ಮಾಡೋದು, ಅಥವಾ ಅವರು ಕೋರ್ಟಿಗೆ ಹೋಗೋದು, ನೀವು ಕೋರ್ಟಿಗೆ ಹೋಗೋದು, ನಿಮ್ಮ ಬಗ್ಗೆ ಅವರು ಅಲಿಗೇಷನ್ ಮಾಡೋದು, ಅವ್ರ ಬಗ್ಗೆ ನೀವು ಅಲಿಗೇಷನ್ ಮಾಡೋದು, ಇದೆಲ್ಲ ಬೇಡ ಇತ್ತು. ಸೊ ನಿಜವಾಗ್ಲೂ ಇದು ಹೈಪಿಗೋಸ್ಕರ ಮಾಡಿರೋದು ಅಂತ ಒಂದಿಷ್ಟು ಜನ ಮಾತಾಡ್ಕೊತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಮೇಡಮ್, ಅದು ಆಗ್ಬೇಕಾದ್ರೆ ಅದು ಆಯಿತು. ಅದನ್ನು ಮುಗಿದ್ಮೇಲೆ ನಾನು ಸ್ವಲ್ಪ ಹೆಂಗೆ ಮಾತಾಡಿದೆ ಹೆಂಗಾಯ್ತು ಅದ್ರ ಮೇಲೆ ಒಂದು ಕ್ಲಿಯರ್ ಆಯ್ತು ಅಷ್ಟೇ. ಇಲ್ಲಾಂದ್ರೆ ಇನ್ನೂ ಬೆಳ್ಕೊಂಡು ಹೋಗೋದು, ಅವ್ರ ಜೊತೆ ಇರೋರು ಕೂಡ ಬಿಡಬೇಡ ಅನ್ನೋರು ಅಂತ ಇದ್ದಿದ್ರು. ಈಗೆಲ್ಲ ಕ್ಲಿಯರ್ ಆಗಿದೆ. ಇನ್ಮೇಲೆ ಏನಾದ್ರು ಒಂದು ಹೊಸ ಬದುಕು ಅವಳ ಪಾಡಿಗಳು ಭವಿಷ್ಯಕ್ಕೆ ಏನಿದೆ, ಸಿನಿಮಾ ಇಂಡಸ್ಟ್ರಿ ಏನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ. ನನಗೇನು ಮಾಡ್ಬೇಕು, ನಾವು ಸಿನಿಮಾಗಳನ್ನ ಮಾಡ್ಕೊಂಡು ಮುಂಚೆ ಹೆಂಗಿದ್ದು ಹಂಗಿರ್ತೀವಿ. ಈಗ ಇಬ್ರು ಕಾಂಟ್ಯಾಕ್ಟಲ್ಲಿ ಇದ್ದೀರಾ ನೀವು? ಮಾಮೂಲಿ ಮಾತಾಡ್ತಾಳೆ, ಫೋನ್ ಮಾಡ್ತಾಳೆ, ಕೆಲವು ವಿಚಾರಗಳೆಲ್ಲ ಹೇಳ್ತಾಳೆ ಹಿಂಗೆ ಆಯಿತು ಅಂತ. ಕೆಲವು ಆಡಿಯೋದು ಅಷ್ಟೇ, ಕೆಲವು ಪ್ರವೋಕ್ ಮಾಡಿ ಮಾತಾಡಿದ್ರು. ಅದು ಯಾರೋ ಒಬ್ಬ 12 ಗಂಟೆಲಿ ಮಾತಾಡಿಸ್ತಾ ಹಿಂಗೆ ಅಂತ ಕೆಲವೆಲ್ಲ ಹೇಳಿದ್ಲು. ನಾನು ಅವ್ರನ್ನ ಕೇಳೋಕೆ ಹೋಗಿಲ್ಲ, ಯಾರು ಅಂತಲೂ ಕೇಳೋಕೆ ಹೋಗಿಲ್ಲ. ಮತ್ತು ಕೇಳೋದು ಅವನ್ನೆಲ್ಲೋ ಏನೋ ಮಾಡ್ಕೊಳ್ಳೋದು ಎಲ್ಲ ಬೇಡ ಅಂತ ಕೆಟ್ಟವನಾಗಿ ಇದ್ಬಿಡ್ತೀನಿ. ಒಳ್ಳೆನಾಗಬೇಕು ಅಂದರೆ ಒಂದು ಸಿನಿಮಾ ಮೂಲಕ ಒಂದು ಒಳ್ಳೆನಾಗೋಣ ಅಂತ. ಓಕೆ, ನಿನ್ನೆ ಅಷ್ಟೇ ನಿಮ್ಮ ವೈಫ್ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡಿದ್ರಿ. ಸೊ ವೈಫ್ ಒಪಿನಿಯನ್ ಹೆಂಗಿದೆ ಇವಾಗ? ಈ ಸಲ ಸ್ವಲ್ಪ ಬೇಜಾರಲ್ಲಿ ಬರ್ತಡೇ ಆಯಿತು. ಬಟ್ ಓಕೆ, ಖುಷಿಯಿಂದ ಅವರೇ ಈಗ ಆಗಿದ್ದೆಲ್ಲ ಆಗೋಯ್ತು, ಇನ್ಮೇಲೆ ಚೆನ್ನಾಗಿರೋಣ ಅಂತ ಹೇಳಿದ್ದಾಳೆ. ಇನ್ಮೇಲೆ ಚೆನ್ನಾಗಿರ್ತೀವಿ ಅಂತಂದರೆ. ಸೊ ನಿಮ್ಮ ಕನಸೇನು ಮನು? ಯಾಕಂದರೆ ಒಂದ್ಸಲ ಅಂದರೆ 2ನೇ ಚಾನ್ಸಲ್ಲಿ ನೀವೀಗ ನಿಮ್ಮನ್ನು ನೀವು ಬಿಲ್ಡ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಕನಸೇನು ಅಂತ? ಕನಸು ಸಿನಿಮಾ, ಕಲೆಯಲ್ಲಿ ಮುಂದುವರಿತೀವಿ, ನಾವು ಕೃಷಿಲೂ ಮುಂದುವರಿತೀವಿ. ಕೃಷಿನೂ ಬಿಟ್ಟಿಲ್ಲ, ನಾವು ಕಲೆನೂ ಬಿಟ್ಟಿಲ್ಲ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಮಡೆನೂರು ಮನು ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಜಯಂತ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.